ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಫಲಕಗಳಲ್ಲಿ ಕನ್ನಡದೊಂದಿಗೆ ಮರಾಠಿ ಸೇರಿದಂತೆ ಅನ್ಯ ಭಾಷೆಗಳಿಗೂ ಅನುಮತಿ ನೀಡಲು ಎಂಇಎಸ್ ಮಂತ್ರಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವತಿಯಿಂದ ಇಂದು ಬೆಳಗಾವಿ ಜಿಲ್ಲಾಡಳಿತಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಬೆಳಗಾವಿಯ ಗಡಿ ಭಾಗದಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು ಹಾಗೂ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದ ಸಮಸ್ಯೆಗಳ ಚರ್ಚೆಗೆ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನ ಸ್ಥಾಪಿಸಬೇಕು ಎಂದು ಆಗ್ರಹಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಮೊಹಮ್ಮದ್ ರೋಷನ್, ಗಡಿ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲು ಜಿಲ್ಲಾ ಮಟ್ಟದ ಸಮನ್ವಯ ವ್ಯವಸ್ಥೆಯ ರೂಪಿಸುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮನವಿಯಲ್ಲಿ ಮತ್ತೊಂದು ಪ್ರಮುಖ ಬೇಡಿಕೆಯಾಗಿರುವುದು ವಾಣಿಜ್ಯ ಫಲಕಗಳ ವಿಷಯ. ರಾಜ್ಯ ಸರ್ಕಾರದ ನಿಯಮದಂತೆ 60% ಕನ್ನಡ ಹಾಗೂ 40% ಇತರೆ ಭಾಷೆಗಳ ಬಳಕೆಯ ನಿಯಮವನ್ನು ಬೆಳಗಾವಿಯಲ್ಲಿಯೂ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಜೊತೆಗೆ ಭಾಷಿಕ ಅಲ್ಪಸಂಖ್ಯಾತರಿಗೆ ಕಾನೂನಿನ ಅಡಿ ದೊರೆಯಬೇಕಾದ ಸೌಲಭ್ಯಗಳನ್ನು ಜಿಲ್ಲಾಡಳಿತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಗೌಸನದಿ ಫ್ರೀಡಂ 19 ನ್ಯೂಸ್ ಬೆಳಗಾವಿ. गेल्या वर्षी 11/8/2000 में है और जो आपके रिक्वायरमेंट्स हैं डेमोक्रेसी में हमको आपकी भी बात सुननी है और बाकी सारे स्टेक होल्डर्स की बात सुननी है. मैं ये मान के चलूँगा कि जब हम डिस्ट्रिक्ट लेवल कोऑर्डिनेशन कमेटी की स्थापना करेंगे उसमें आपके जितने भी लीगल माइंड्स हैं आप सभी हमारे साथ बैठे. आपको पता है कि हमें तकलीफ लीगली कहाँ हो रही है, उसको हम कैसे सॉल्व करें, और अगर यहाँ पे कुछ हो रहा है तो उस तरफ भी कन्नड़ा स्पीकिंग पॉपुलेशन को उसी तरह के फैसिलिटीज़ दिए जाए. शायद आपका एजेंडा नहीं होगा पर डीसी होने के नाते मेरा एजेंडा तो है. मैं चाहता हूँ कि बॉर्डर के दोनों साइड जो हम यहाँ करेंगे वो वहाँ पे भी, अगर साथ साथ अगर दोनों साइड होता रहेगा तो मेरे हिसाब से किसी को कोई तकलीफ नहीं होगी एंड जो हम यहाँ पे करेंगे वो सभी लोग हमारा साथ देंगे. दिस इज माई अंडरस्टैंडिंग. तो फाइनली इतना बात बोलूँगा. फिफ्थ पॉइंट, डिस्ट्रिक्ट लेवल कोऑर्डिनेशन कमेटी में मैंने बाकी सारे स्टेक होल्डर्स के साथ मीडिया के समक्ष बात की है. मैंने सभी को इन्वाइट किया. मैंने बोला आप भी बैठिए. उन्होंने भी इन प्रिंसिपल मुझे बोला कि हम अपने सपोर्टर्स के साथ बात करके हम भी उस कमेटी का हिस्सा होने के लिए हम अपनी जो सहमति है वो हम डिस्कस करके बताएंगे. तो अगर सभी को ये ठीक लगता है तो एक डिस्ट्रिक्ट लेवल कमेटी का हम स्थापना करेंगे जिसमें आपके सारे जो लीडर्स हैं, दिग्गज हैं, वो सभी उसमें भागीदार होंगे. एंड जो भी डिस्कस करना होगा, ऐसे नहीं कि हम बाहर रोड पे बैठ रहे हैं, हम डीसी ऑफिस में टेबल पे बैठे सभी के साथ चर्चा करें. जो लीगल इश्यूज है उसको टैकल कैसे करें एंड बॉर्डर के दोनों साइड शांति को कैसे बरकरार रखें, इसके बारे में हम डिस्कस करें. बट एज योर डीसी, प्रोटेक्शन ऑफ कॉन्स्टिट्यूशनल सेफगार्ड्स इज आवर रिस्पॉन्सिबिलिटी एंड वो रिस्पॉन्सिबिलिटी से हम नहीं भागते. थैंक यू. ನಾವೇ ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಮರಾಠಿ ಭಾಷೆಗೆ ವತಿಯಿಂದ ಡಿ.ಸಿ. ಸರ್ ಅವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದು. ಕರ್ನಾಟಕ ಸರ್ಕಾರ ಒಂದು ಕಾಯ್ದೆ ಮಾಡಿದ್ರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಕ್ಟ್ ಪ್ರಕಾರ ಅವರು 60% ಪ್ರತಿ ಸ್ಥಾಪನೆಯಲ್ಲಿ ಅಥವಾ ಗೌರ್ಮೆಂಟ್ ಆಫೀಸಸ್ ಮೇಲೆ 60% ಕನ್ನಡ ಬೋರ್ಡ್ ಮತ್ತು ಉಳ್ಕಿದ 40% ಒಳಗಡೆ ಬೇರೆ ಭಾಷೆಯಲ್ಲಿ ನೀವು ಬೋರ್ಡ್ ಅನ್ನು ಹಾಕಬೇಕಂತ ಒಂದು ಆರ್ಡರ್ ಅನ್ನು ಮಾಡಿದೆ. ಇಲ್ಲೇ ನಾವು ಇರುವುದು 40%.
ಜನರು ಮರಾಠಿ ಭಾಷಿಕ ಜನರು 40% ಇರೋದು. ಆ ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾವೇ ನಿಮ್ಮ ಮುಖಾಂತರ DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಕ್ಟ್ ಪ್ರಕಾರ ನಮ್ಗೆ ಇಲ್ಲಿ 40% ಮರಾಠಿ ಒಳಗಡೆ ಬೋರ್ಡ್ ಮೇಲೆ ನಮ್ಗೆ 40% ಮರಾಠಿ ಒಳಗಡೆ ಬೋರ್ಡ್ ಬೇಕು ಅಂತ ವಿನಂತಿಯನ್ನು ನಾವೇ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಕ್ಟ್ ಪ್ರಕಾರ ನಮ್ಗೆ ನಾವಿಲ್ಲಿ ಇರುವುದು 40% ಮರಾಠಿ ಭಾಷಿಕರು, 40% ಮರಾಠಿ ಭಾಷಿಕರು ಇರುವುದು. ಅದಕ್ಕೆ ನಮ್ಗೆ ಮರಾಠಿ ಒಳಗಡೆ ಕಾಗದ ಪತ್ರವನ್ನು ಸಿಗ್ಬೇಕು ಅಂತ ವಿನಂತಿಯನ್ನು ನಾವು DC ಸರ್ ಅವ್ರ ಮನವಿ ಕೊಟ್ಟೇವೆ. ರಮಾಕಾಂತ್ ಕುಂಡಿಸ್ಕರ್. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.